ಅಣ್ಣ ನಿನಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ರಾಣಿನ ವಾಪಸ್ ಕೊಡಿಸ್ಬಿಟ್ಟಿಲ್ಲ ನೀನು. ಎಷ್ಟು ಧೈರ್ಯ ಇದ್ರೆ ನಮ್ಮ ಮೇಲೆ ಕೈ ಮಾಡ್ತೀಯಾ? ಡೇವಿಡ್ ನ ಸೋಲ್ಸೋನು ಇಲ್ಲಿವರೆಗೂ ಹುಟ್ಟೇ ಇಲ್ಲ. ಡೇವಿಡ್ ನನ್ನ ಹೆಸರು ಡೇವಿಡ್. ನೀವ್ ಯಾರನ್ನ ಕೆಣ್ಕಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನನ್ ದುಡ್ಡು ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನನ್ ಮುಂಚೆನೆ ವಾರ್ನ್ ಮಾಡ್ಲಿಲ್ಲ ಅಂತ ಹೇಳ್ಬೇಡ. ಹೊಡಿರೋ ಇವನ್ನ. ನತಾಶಾ ಮ್ಯಾಮ್, ನೀವಿಲ್ಲಿ? ಪೀಟರ್, ನೀನ್ ಚೆನ್ನಾಗಿದ್ಯಾ? ಡೇವಿಡ್, ನೀನು ಗ್ಯಾಮ್ಲಿಂಗ್ ಕಿಂಗ್ ಅನ್ಕೋತೀಯ, ಮತ್ತೆ ಒಂದ್ ಸೋಲನ್ ಒಪ್ಕೊಳಕ್ಕಾಗಲ್ವಾ? ಯಾರೇ ನೀನು? ಕಸಿನೋ ಪ್ರೈಡ್ ನ ಓನರ್ ಮತ್ತೆ ಗೋಮ್ಸ್ ಫ್ಯಾಮಿಲಿ ವಾರಸ್ದಾರಳು ನತಾಶಾ ಘೋಷ್. ಅಣ್ಣ, ಘೋಷ್ ಫ್ಯಾಮಿಲಿ ಇವತ್ತು ಯಾಕೋ ದಿನನೇ ಸರಿಯಿಲ್ಲ. ಘೋಷ್ ಫ್ಯಾಮಿಲಿ ಯಜಮಾನಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಅಣ್ಣ, ಅವ್ರ ಬೆಟ್ಟಿಂಗ್ ಅಲ್ಲಿ ದೊಡ್ಡ ಫ್ಯಾಮಿಲಿ ಅವರು. ಪೀಟರ್ ನನ್ ಕಡೆಯವನು. ಸರಿ ನತಾಶಾ ಮೇಡಮ್, ನನಗೆ ಗೊತ್ತಿರಲಿಲ್ಲ ಪೀಟರ್ ನಿಮ್ಮವನು ಅಂತ. ಈಗ ಗೊತ್ತಾಯ್ತಲ್ಲ, ಇನ್ನೂ ಏನಾದ್ರೂ ಹೇಳ್ಬೇಕಾ? ಪೀಟರ್, ಯು ಡೋಂಟ್ ವರಿ, ಇವನ್ನ ನನ್ ಕಡೆಯವ್ರು ನೋಡ್ಕೋತಾರೆ. ನೀನ್ ಬಾ ನನ್ ಜೊತೆ. ಸಾರಿ ಮ್ಯಾಮ್, ನನಗೇನು ಹೆಲ್ಪ್ ಬೇಡ. ಬೇಡ. ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊ. ನಿನಗೆ ನಿನ್ ದುಡ್ಡು, ನಿನ್ ಬಾರ್ ವಾಪಸ್ ಬೇಕು ಅಂದ್ರೆ ನೀನ್ ನನ್ನ 2 ಷರತ್ತುಗಳನ್ನ ಒಪ್ಕೋಬೇಕು. ಏನದು? ನಿನ್ನ ಎಲ್ಲ ಬ್ಲ್ಯಾಕ್ ಮನಿ ಯಾರಿಂದ ತಗೊಂಡಿದ್ಯೋ ಅವ್ರಿಗೆ ವಾಪಸ್ ಕೊಡು. ಮತ್ತೆ ನಂಗೆ ಈ ಫೋಟೋ ನಿಜವಾದ ಕತೆ ಹೇಳು. ನಿಂಗೆ ಗೊತ್ತಿದಾರಲ್ವಾ ಇವ್ರಿಗೆ ನೀನ್ ಏನ್ ಮಾಡ್ದೆ ಹೇಳೋ. ತುಂಬಾ ಹಳೆ ಫೋಟೋ ಇದು. ಬಿಗ್ ಡ್ಯಾಡಿ ಹೇಳಿದಕ್ಕೋಸ್ಕರ ಅರ್ಧ ಜೀವ ಆಗಿರೋ ಈ ವ್ಯಕ್ತಿನ ನಾನು ಮನೆಯಿಂದ ಆಚೆಗೆ ಬಿಸಾಕಿದ್ದೆ. ಅಪ್ಪ, ಅಪ್ಪ ಎದ್ದೇಳಿ ಅಪ್ಪ. ಪೀಟರ್, ಅಪ್ಪ, ಮಗನೇ ನನ್ಗೊಂದ್ ಮಾತು ಕೊಡು. ನೀನ್ ಗ್ಯಾಮ್ಲಿಂಗ್ ಆಡ್ತಲ್ಲಿ ಈ ತರದ ವ್ಯಕ್ತಿಯಿಂದ ದೂರ ಇರು, ಅವಾಗ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಮಾತ್ ಕೊಡು ಮಗನೇ, ಮಾತ್ ಕೊಡು. ಪ್ರಾಮಿಸ್ ಅಪ್ಪ, ಪ್ಲೀಸ್ ಅಪ್ಪ. ಬಿಗ್ ಡ್ಯಾಡಿ? ಯಾರ ಬಿಗ್ ಡ್ಯಾಡಿ? ಅಯ್ಯೋ, ಈ ವ್ಯಕ್ತಿ ಬಿಗ್ ಡ್ಯಾಡಿಗೋಸ್ಕರ ಜೂಜ್ ಆಡ್ತಾ ಇದ್ದ, ಅವನಿಗೋಸ್ಕರ ಕೆಲಸ ಮಾಡ್ತಿದ್ದ. ಎಲ್ಲಿ ಸಿಗ್ತಾನೆ ಆ ಬಿಗ್ ಡ್ಯಾಡಿ ನನಗೆ? ಬಿಗ್ ಡ್ಯಾಡಿ ಅವರು ಗೋವಾದಲ್ಲಿ ಅಂಡರ್ ಗ್ರೌಂಡ್ ಮತ್ತೆ ದೊಡ್ಡ ಕೆಸಿನೋಗಳೆಲ್ಲ ಇದಾವೆ. ಅವ್ರನ್ನ ಹುಡ್ಕಕ್ ಸಾಧ್ಯನೇ ಇಲ್ಲ. ನಿನಗೆ ಗೊತ್ತು ಅವನ್ ಎಲ್ಲಿದ್ದಾನೆ ಅಂತ ಹೇಳು ನನ್ಗೆ. ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಎಲ್ಲಿದ್ದಾರೆ ಬಿಗ್ ಡ್ಯಾಡಿ ಅಂತ. ನಿಜವಾಗ್ಲೂ ಗೊತ್ತಿಲ್ಲ. ಏಯ್, ನೀನ್ ಹೋಗ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪೀಟರ್, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಹೇಳು ನನ್ಗೆ, ನಾನ್ ಹೆಲ್ಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್ ಮ್ಯಾಮ್, ಇವಾಗ ಏನ್ ಮಾಡ್ಬೇಕು ಅದನ್ನ ನಾನೇ ಮಾಡ್ತೀನಿ. ಅಂದ್ರೆ ನಿನ್ಗೆ ಈಗ್ಲೂ ನನ್ ಮೇಲೆ ನಂಬಿಕೆ ಇಲ್ಲ? ನೀವ್ ನಿಜವಾಗ್ಲೂ ನನ್ಗೆ ಹೆಲ್ಪ್ ಮಾಡೋದಾದ್ರೆ ಬಿಗ್ ಡ್ಯಾಡಿ ಎಲ್ಲಿದ್ದಾರೆ ಅನ್ನೋದನ್ನ ನಂಗೆ ತಿಳಿಸಿ. ಅದು ಯಾರಿಗೂ ಗೊತ್ತಿಲ್ಲ ಪೀಟರ್. ಎಲ್ರಿಗೂ ಇಷ್ಟೇ ಗೊತ್ತಿರೋದು, ಅವ್ರದೊಂದು ಅಂಡರ್ ಗ್ರೌಂಡ್ ಕೆಸಿನೋ ಇದೆ, ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ಗೆ ಮಾತ್ರನೇ ಎಂಟ್ರಿ ಇರೋದು. ಆ ಆಂಟನಿನ ನೀನು ಸೋಲ್ಸಿದ್ಯಲ್ಲ, ಅವನು ಬಿಗ್ ಡ್ಯಾಡಿ ಕಡೆಯವನೇ. ಧನ್ಯವಾದ. ಇನ್ ಮುಂದೆ ನಾನ್ ನೋಡ್ಕೊಳ್ತೀನಿ. ಸರಿ. ಕಸಿನೋ ಪ್ರೈಡ್ ಮತ್ತೆ ನನ್ಗೂ ಕೂಡ ನಿನ್ನ ಅವಶ್ಯಕತೆ ಇದೆ. ನಾನ್ ನಿನ್ಗೋಸ್ಕರ ವೇಟ್ ಮಾಡ್ತೀನಿ. ಒಂದ್ ಮಾತಾಡೋಣ. ನಿನ್ಗೆ ನಿನ್ನ ನಿಜವಾದ ಸತ್ಯ ನನ್ಗೇನು ಅಂತ ಗೊತ್ತಾಗ್ತಿಲ್ಲ. ನೀನ್ ಯಾರಣ್ಣ? ನಿನ್ಗೇನನ್ಸುತ್ತೆ? ಅದು ಅರು ಏನಾಯ್ತಣ್ಣ? ಎಲ್ರಿಗೂ ತಲೆ ಕೆಟ್ಟಿದೆ. ಸರಿ ಹೋಗೋಣ. ದುಡ್ಡು ಅಣ್ಣ, ದುಡ್ಡು ಎಲ್ಲೋಯ್ತು? ಏ ಕಳ್ಳ 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 ಓಡ್ತಾ ಇದ್ದೆ, ನಿಂತ್ಕೋ.
ಪೀಟರ್ ಅಣ್ಣ, ನಾನ್ ಇವಳನ್ನ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಹುಡುಗಿ ಆಗೋದ್ಲು. ದೊಡ್ಡ ಕಳ್ಳಿ. ಕಳ್ಳ ನಿಮ್ಮಪ್ಪ ಕಣೋ. ಅಯ್ಯೋ, ನೀನಂತೂ ತುಂಬಾ ಟ್ಯಾಲೆಂಟ್ ಇದ್ಯಾ, ನನ್ನನ್ನೇ ಬೆಳೆಸ್ಬಿಟ್ಟಿಯಲ್ಲ ನೀನು. ನನ್ನ ಹತ್ರ ಟ್ಯಾಲೆಂಟ್ ಇದೆ, ಆದ್ರೆ ನಿನಗ್ ಬುದ್ಧಿ ಕಡಿಮೆ ಇದೆ. ಹೌದಾ? ಬುದ್ಧಿ ಕಮ್ಮಿ ಇದ್ಯಾ? ಅಣ್ಣ, ನಾನು ಯಾರು ಅಂತ ಇವಳಿಗೆ ತೋರಿಸಿ ಮಣ್ಣು ಮುಗಿಸ್ತೀನಿ ನೋಡು. ಹಾ, 1 ನಿಮಿಷ ಇರು. ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ನನ್ ಟ್ಯಾಲೆಂಟ್ ನೋಡ್ಬೇಕಾ ನೀನು? ಇದ್ರಲ್ಲಿ ಯಾವ್ದಾದ್ರು ಪೇಜನ್ನ ಹುಡುಕು, ನಾನ್ ಅದೇ ಪೇಜನ್ನ ನನ್ನ ಬ್ಲೇಡ್ ಇಂದ ಕಟ್ ಮಾಡ್ತೀನಿ. ಒಂದ್ ವೇಳೆ ನಾನು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಿನ್ ದುಡ್ಡು ವಾಪಸ್, ನಾನ್ ಅದನ್ನ ಮಾಡ್ದೆ ಅಂದ್ರೆ ನಿನ್ ದುಡ್ಡೆಲ್ಲ ನಂದು. ಪಕ್ಕ? ಪಕ್ಕ. ಹಾಗಾದ್ರೆ ಆಟ ಶುರು ಮಾಡೋಣ. ಪೇಜ್ 11ರಿಂದ 26. ಚೆಕ್ ಮಾಡ್ಕೋ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.